ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಎಸ್, ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಏನು ಅಂತಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ. ಟಾಲಿವುಡ್ನಲ್ಲಿ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಟಾಲಿವುಡ್ ನಟ ಹಾಗೂ ನಟಿಯರ ಜೀವನಕ್ಕೆ ಹಾಗೂ ಅವರು ನಟಿಸುವಂತಹ ಸಿನಿಮಾಗಳಿಗೆ, ಅದರೊಟ್ಟಿಗೆ ಅವರ ಒಂದು ಖಾಸಗಿ ಜೀವನಕ್ಕೆ ಸಂಬಂಧಪಟ್ಟಂತೆ ಆಗಾಗ ತಮ್ಮ ಜ್ಯೋತಿಷ್ಯವನ್ನು ನುಡಿತಾ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡುವಂತಹ ವೇಣುಸ್ವಾಮಿ ಅವರು ನಮ್ಮ ಕನ್ನಡ, ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಒಂದು ಹೇಳಿಕೆ ನೀಡಿರುವಂಥದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಹೌದು, ಈ ವೇಣುಸ್ವಾಮಿ ಇದಾರಲ್ಲ, ಟಾಲಿವುಡ್ನಲ್ಲಿ ಸಾಕಷ್ಟು ಆಗಾಗ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ತಾ ಯಾವುದಾದ್ರೂ ಒಬ್ಬ ಸ್ಟಾರ್ ಕಪಲ್ಸ್ ಏನಾದರೂ ಮದುವೆ ಆದರೆ ಅವ್ರು ಆದಷ್ಟು ಬೇಗ ಡಿವೋರ್ಸನ್ನು ಪಡ್ಕೊಳ್ತಾರೆ ಅಂತ ಹೇಳಿಕೆಗಳನ್ನು ಹೇಳ್ತಾ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಅದರೊಟ್ಟಿಗೆ ಟಾಲಿವುಡ್ ನಟ ನಟಿಯರಿಗಾಗಿರ್ಬೋದು, ಅದರೊಟ್ಟಿಗೆ ತೆಲುಗಿನ ಒಂದು ಜನರ ಒಂದು ಕೆಂಗಣ್ಣಿಗೆ ಆಗಾಗ ಗುರಿ ಆಗ್ತಾರೆ. ಸೊ ಈ ಹಿಂದೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೇಣುಸ್ವಾಮಿ ಅವರು ಸಮಂತಾ ಬಗ್ಗೆ ಹಾಗೂ ನಾಗಚೈತನ್ಯ ಬಗ್ಗೆ ಡಿವೋರ್ಸ್ ಪಡೆದುಕೊಳ್ತಾರೆ ಅಂತ ಒಂದು ಜ್ಯೋತಿಷ್ಯವನ್ನು ನುಡಿದಿದ್ರು. ಅದರಂತೆ ಅವರಿಬ್ಬರು ಕೂಡ ಡಿವೋರ್ಸನ್ನು ಪಡ್ಕೊಂಡ್ರು. ಅದಕ್ಕೆ ಕಾರಣ ಅವ್ರ ಜ್ಯೋತಿಷ್ಯವನ್ನು ನುಡಿದಿರೋದಾ ಅಥವಾ ಇಲ್ಲ ಅಂತಂದರೆ ಅವರಿಬ್ಬರ ಮಧ್ಯೆ ಏನಾದರೂ ಒಂದು ಮಿಸ್ಕಮ್ಯುನಿಕೇಷನ್ ಆಗಿದೆಯಾ ಅನ್ನೋವಂಥದ್ದು ಇದುವರೆಗೂ ಕೂಡ ಗೊತ್ತಿಲ್ಲ. ಬಿಕಾಸ್ ಯಾಕೆಂತಂದರೆ ಆ ಕಾರಣಗಳೇನೇ ಇದ್ರೂ ಕೂಡ ನಾಗಚೈತನ್ಯ ಗೊತ್ತಾಗಿರುತ್ತೆ, ಇಲ್ಲ ಅಂತಂದರೆ ಒಂದು ಸಮಂತ ಗೊತ್ತಾಗುತ್ತೆ, ಇಲ್ಲ ಅಂತಂದರೆ ಅವರಿಬ್ಬರ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅವರ ಆಪ್ತರಿಗೆ ಗೊತ್ತಾಗಿರುತ್ತೆ. ಅದಾದ ನಂತರ ಯಾವಾಗ ನಾಗಚೈತನ್ಯ ಅವರು ಸಮಂತಾ ಜೊತೆ ಡಿವೋರ್ಸನ್ನು ಪಡೆದುಕೊಂಡ ನಂತರ ಶೋಭಿತಾ ಧೂಲಿಪಾಲ ಜೊತೆ ಮದುವೆಗೆ ಸಿದ್ಧವಾಗ್ತಾರೋ, ಸೊ ಆಗಲೂ ಕೂಡ 2027 ತನಕ ಶೋಭಿತಾ ಧೂಲಿಪಾಲ ಹಾಗೇನೆ ನಾಗಚೈತನ್ಯ ಅವರಿಬ್ಬರೂ ಕೂಡ ಚೆನ್ನಾಗಿ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಅದಾದ ನಂತರ ಓರ್ವ ಸ್ತ್ರೀಯಿಂದ ಇವರಿಬ್ಬರ ಮಧ್ಯದಲ್ಲಿ, ಇವರಿಬ್ಬರ ಒಂದು ವೈವಾಹಿಕ ಜೀವನದಲ್ಲಿ ಬಿರುಕುಂಟಾಗುತ್ತೆ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟು ತೆಲುಗಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಜನರ ಕೆಂಗಣಿಗಾಗಿರ್ಬೋದು, ಶೋಭಿತಾ ಅದರೊಟ್ಟಿಗೆ ನಾಗಚೈತನ್ಯ ಅವರ ಒಂದು ಅಭಿಮಾನಿಗಳ ಕೆಂಗಣಿಗೂ ಕೂಡ ಗುರಿಯಾಗಿದ್ರು. ಅದೇ ರೀತಿ ರಶ್ಮಿಕಾ ದೇವರಕೊಂಡ, ಅಂದರೆ ಈಗೇನು ನಮ್ಮ ರಶ್ಮಿಕಾ ಮಂದಣ್ಣ ಹಾಗೆಯೇ ವಿಜಯ್ ದೇವರಕೊಂಡ ಇದ್ರಲ್ಲ, ಸೊ ರಶ್ಮಿಕಾ ಅವರು ಕೂಡ ವೇಣುಸ್ವಾಮಿ ಹತ್ರ ಒಂದು ಪೂಜೆಯನ್ನು ಮಾಡಿಸ್ತಾರೆ. 2024 ತನಕನೂ ಕೂಡ ರಶ್ಮಿಕಾ ಅವರ ಒಂದು ಟಾಲಿವುಡ್ ಸಿನಿಮಾಗಳ ಒಂದು ಜರ್ನಿ ಸಖತ್ತಾಗಿರುತ್ತೆ ಅನ್ನುವಂತಹ ಮಾತನ್ನು ಕೂಡ ವೇಣುಸ್ವಾಮಿ ಅವರು ಹೇಳಿದರು. ಆ ಪೂಜೆಯ ಸಂದರ್ಭದಲ್ಲೋ ಅಥವಾ ಇಲ್ಲ ಅಂತಂದರೆ ಡೈರೆಕ್ಟಾಗಿ ರಶ್ಮಿಕಾ ಅವ್ರಿಗೂ ಕೂಡ ಹೇಳಿದ್ರಂತೆ. ಯಾವ ವಿಚಾರ ಅಂತಂದರೆ, ರಶ್ಮಿಕಾ ಮಂದಣ್ಣ ಹಾಗೆಯೇ ವಿಜಯ್ ದೇವರಕೊಂಡ ಇಬ್ಬರು ಮದುವೆ ಆದಮೇಲೆ, ನೀವಿಬ್ಬರು ಏನಾದ್ರೂ ಮದುವೆ ಆದರೆ ಸ್ವಲ್ಪ ದಿನಗಳ ನಂತರ ಅಥವಾ ಸ್ವಲ್ಪ ವರ್ಷಗಳ ನಂತರ ಬೇರ್ಪಡೆ ಆಗ್ತಾರೆ ಅನ್ನುವಂತಹ ವಿಚಾರವನ್ನು ಸ್ವತಃ ರಶ್ಮಿಕಾ ಮಂದಣ್ಣ ಅವರಿಗೆ ಟಾಲಿವುಡ್ನ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ವೇಣುಸ್ವಾಮಿ ಅವರು ಹೇಳಿದ್ರಂತೆ. ಆದರೆ ಆ ನನ್ನ ಮಾತನ್ನು ಕೇಳಿಲ್ಲ ಅನ್ನುವಂಥದ್ದು ತೆಲುಗಿನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರೇ ಸ್ವತಃ ಒಂದು ಸಂದರ್ಶನವನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಸದ್ಯ ಈಗ ಏನಂತಂದರೆ, ಇಷ್ಟೂ ದಿನ ಟಾಲಿವುಡ್ ನಟ ಹಾಗೂ ನಟಿಯರ ಬಗ್ಗೆ ಜ್ಯೋತಿಷ್ಯವನ್ನು ನುಡಿತಾ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ತೆಲುಗಿನ ಒಂದು ಮೀಡಿಯಾಗಳಲ್ಲಾಗಿರ್ಬೋದು ಲೈಮ್ಲೈಟ್ಗೆ ಬರ್ತಿದ್ದಂತಹ ವೇಣುಸ್ವಾಮಿಯವರು ಈಗ ಕನ್ನಡದ ನಟನ ಬಗ್ಗೆ ಮಾತನಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಆ ಒಂದು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಯಾರೋ ಒಬ್ಬರು ಪಾಡ್ಕಾಸ್ಟನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ವೇಣುಸ್ವಾಮಿ ಅವರು, ತೆಲುಗಿನ ನಟರ ಬಗ್ಗೆ ನಾನು ಮಾತಾಡೋದಿಲ್ಲ, ಕನ್ನಡ ನಟ ಆಗಿರೋದ್ರಿಂದ ಧೈರ್ಯವಾಗಿ ಹೆಸರನ್ನೂ ಕೂಡ ತಗೊಳ್ತೀನಿ. ಯಶ್ ಅಂತ ಓರ್ವ ನಟ ಇದ್ದಾರೆ, ಆ ನಟ ಈಗ ಡಿಪ್ರೆಷನಲ್ಲಿದ್ದಾರೆ ಅನ್ನುವಂತಹ ವಿಚಾರ. ಯಾಕೆಂತಂದರೆ KGF ಪಾರ್ಟ್ 1 ಹಾಗೆಯೇ KGF ಪಾರ್ಟ್ 2 ಸಾಕಷ್ಟು ಹಿಟ್ಟಾಗಿದೆ. ಎಷ್ಟು ದಿನಗಳ ಕಾಲ ರಾಕಿಂಗ್ ಸ್ಟಾರ್ ಯಶ್ ಅವರು KGF 1 to 3 ಈ ಥರ 10ವರೆಗೂ ತೊಗೊಂಡು ಹೋಗೋಕ್ಕಾಗುತ್ತೆ? ಯಾಕಂತಂದರೆ ಈಗಾಗಲೇ ಜನರಿಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಕ್ರಿಯೇಟ್ ಆಗಿದೆ. ಅದಕ್ಕಿಂತ ಮಿಗಿಲಾದಂತಹ ಸಿನಿಮಾಗಳನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಯೋಚನೆ ಮಾಡ್ತಾ ಮಾಡ್ತಾ ಡಿಪ್ರೆಷನ್ಗೆ ಹೋಗಿದ್ದಾರೆ. ಈಸ್ ಅಂಡರ್ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನೀಡಿರುವಂತಹ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದು ಕೂಡ ತೆಲುಗು ಹಾಗೆಯೇ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇವರು ಹೇಳುವಂಥದ್ದು ಎಲ್ಲ ನಿಜ ಆಗ್ತಿದ್ಯಾ ಇಲ್ವಾ ಅನ್ನುವಂಥದ್ದು ಸೆಕೆಂಡರಿ ಮಾತಾದರೆ, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಂತೂ ಸಖತ್ ಚರ್ಚೆ ಆಗ್ತಾ ಇದೆ ಆ್ಯಂಡ್ ಹಾಟ್ ಟಾಪಿಕ್ ಆಗಿದೆ. ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಹ ಒಂದಷ್ಟು ವಿಚಾರಗಳು ನಡೆದಿರುವಂಥದ್ದು ಏನು ಅಂತಂದರೆ, ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಾಗಿತ್ತಲ್ಲ, ಸೊ ಈ ಒಂದು ಸಿನಿಮಾ ಪೋಸ್ಟ್ಪೋನ್ ಆಗಿದೆ ಅನ್ನುವಂತಹ ಚರ್ಚೆ ಏನು ಅವರು ಈ ಒಂದು ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡಿದ್ರು ಜೂನ್ ತಿಂಗಳಿಗೆ. ಆ ಒಂದು ಸಂದರ್ಭದಲ್ಲಿ
ಮೇ ಬಿ ಯುದ್ಧ ನಡೀತಾ ಇರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಟಾಕ್ಸಿಕ್ ಸಿನಿಮಾದ ಗಲ್ಲಾಪೆಟ್ಟಿಗೆಯ ಕಲೆಕ್ಷನ್ನಲ್ಲಿ ಇದೆಲ್ಲನೂ ಕೂಡ ಹೊಡೆತ ಬೀಳುವಂತಹ ಸಂದರ್ಭ ಜಾಸ್ತಿ ಇದೆ. ಹಾಗಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ಲ ಕಡೆಯ ಒಂದು ಸಿನಿಮಾಗಳ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿದ್ದರು. ಆದರೆ ಯುದ್ಧ ನಡೀತಾ ಇದೆ. ಸೊ ಹಾಗಾಗಿ ಅಲ್ಲಿನ ಒಂದು ಸಿನಿ ಪ್ರೇಕ್ಷಕರ ಮನಸ್ಸನ್ನ ಆಗಿರ್ಬೋದು, ಹಾಗೆಯೇ ಅಲ್ಲಿ ರಿಲೀಸ್ ಮಾಡಿಬಿಟ್ಟು ಒಂದು ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡೆಯೋದಕ್ಕೆ ಸಾಧ್ಯವಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಸಾಕಷ್ಟು ಚರ್ಚೆ ಆಯಿತು. ಆದರೆ ಈಗ ಇತ್ತೀಚೆಗೆ ಒಂದು ನಡೀತಾ ಇರುವಂತಹ ವಿಚಾರಗಳೇನು ಅಂತಂದರೆ, ದುರಂಧರ್ ಸಿನಿಮಾಗೆ ಹೆದರಿದ್ರಾ ಅನ್ನುವಂತಹ ಒಂದು ಮಾತು ಬಂತು. ಅದಾದ ನಂತರ ಏನು ಫಸ್ಟ್ ಒಂದು ಟಾಕ್ಸಿಕ್ನ ಒಂದು ಇಂಟ್ರಡಕ್ಷನ್ ವಿಡಿಯೋ ಬಿಟ್ಟರು, ಆ ಒಂದು ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಅದಾದ ನಂತರ ಒಂದು ಟೀಸರನ್ನು ಬಿಡ್ತಾರೆ. ಟೀಸರ್ಗೆ ಎಲ್ಲೋ ಒಂದು ಕಡೆ ಅಷ್ಟೊಂದು ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಅದಾದ ನಂತರ ಒಂದು ಸಾಂಗನ್ನು ಕೂಡ ರಿಲೀಸ್ ಮಾಡ್ತಾರೆ. ಆ ಸಾಂಗಿಗೂ ಕೂಡ ಮಿಶ್ರ ಪ್ರತಿಕ್ರಿಯೆ ಸಿಕ್ತು. ಸೊ ಹಾಗಾಗಿ ಕಥೆಯಲ್ಲಿ ಏನಾದರೂ ಚೇಂಜಸ್ ಮಾಡ್ತಿದ್ದಾರಾ, ಅಥವಾ ಇಲ್ಲ ಅಂತಂದರೆ ಅವರು ಏನು ನಮಗೆ ಒಳ್ಳೆ ಔಟ್ಪುಟ್ಟನ್ನು ಕೊಡ್ತಿದ್ದಾರೆ, ಪ್ರೀ ಪ್ರೊಡಕ್ಷನ್ ಎಲ್ಲಂದು ಮುಗಿದಿತ್ತು, ಪೋಸ್ಟ್ ಪ್ರೊಡಕ್ಷನಲ್ಲಿ ಏನಾದರೂ ಮಾಡಬೇಕು ಅಂತಹ ಅಂದರೆ ಏನಾದರೂ ಚೇಂಜಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ವರ್ಕ್ ಮಾಡ್ತಿದ್ದಾರಾ, ಅಥವಾ ದುರಂಧರ್ಗೆ ನಿಜವಾಗ್ಲೂ ಹೆದರಿದ್ರಾ ರಾಕಿ ಭಾಯ್? ಸೊ ಹೀಗೆ ನಾನಾ ರೀತಿಯ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಸೊ ಇದೆಲ್ಲಕ್ಕೂ ಈಗ ಮತ್ತೊಂದು ಪುಷ್ಟಿ ನೀಡುವಂತೆ ವೇಣುಸ್ವಾಮಿ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರು ನಿಜವಾಗ್ಲೂ ಡಿಪ್ರೆಷನ್ನಲ್ಲಿದ್ದಾರೆ. KGF2 ಹಾಗೆಯೇ KGF1 ಥರ ಹಿಟ್ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಸೆಲೆಬ್ರಿಟಿ ಸ್ಟೇಟಸ್ನ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಎಂತೆಂಥ ದೊಡ್ಡ ನಟರಿದ್ದಾರೆ, ಅವ್ರಿಗೂ ಕೂಡ ಆಗ್ತಿಲ್ಲ. ಅಂಥದ್ರಲ್ಲಿ ಅವ್ರ ಮಕ್ಕಳಿಗೂ ಕೂಡ ಆಗೋದು ಕಷ್ಟ ಟಾಲಿವುಡ್ನಲ್ಲಿ. ಸೊ ಅದೇ ರೀತಿ ಈಗ ಸದ್ಯದ ಪರಿಸ್ಥಿತಿ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಎದುರಾಗಿದೆ. KGFಗೂ ಕೂಡ ಮಿಗಿಲಾದದ್ದು ಸಿನಿಮಾವನ್ನು ನೀಡಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಅವರು ಯೋಚನೆ ಮಾಡ್ತಾ ಸದ್ಯ ಅವರು ಡಿಪ್ರೆಷನಲ್ಲಿ ಇದ್ದಾರೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಬಗೆಯ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಈ ಹಿಂದೆ ಹೇಳ್ದಂಗೆ ದುರಂಧರ್ಗೆ ಎದುರಿದ್ರೋ, ಅಥವಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಯುದ್ಧದ ಕಾರಣನ, ಅಥವಾ ಇಲ್ಲ ಅಂತಂದರೆ ನಿಜವಾಗ್ಲೂ ಕಥೆಯಲ್ಲಾಗಿರ್ಬೋದು, ಅಥವಾ ಇಲ್ಲ ಅಂತಂದರೆ ಅವರು ಮಾಡ್ತಿರುವಂತಹ ನಮಗೇನು ಡಿಫ್ರೆಂಟಾಗಿ ಭಾಷೆಗಳಲ್ಲಿ ಏನೋ ಒಂದು ಪ್ರೆಸೆಂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಟಾಕ್ಸಿಕ್ ಸಿನಿಮಾದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಏನು ಚರ್ಚೆ ಆಯಿತು, ಅದಕ್ಕೆ ಅವರು ಒಂದು ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡ್ತಾರಾ ಅನ್ನುವಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಹಾಗೆಯೇ KVN ಪ್ರೊಡಕ್ಷನ್ನಿಂದಾನೇ ಅಧಿಕೃತವಾಗಿ ಬರೋ ತನಕನೂ ಕೂಡ ನಮಗೆ ಮಾಹಿತಿ ಸಿಗೋದಿಲ್ಲ. ಆ್ಯಂಡ್ ಹಾಗೆಯೇ ದಯವಿಟ್ಟು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ ವೇಣುಸ್ವಾಮಿ ಅವರೇ, ಟಾಲಿವುಡ್ನಲ್ಲಿ ಆಗಾಗ ನೀವು ಹೇಳುವಂತಹ ಜ್ಯೋತಿಷ್ಯವನ್ನು ಕೇಳ್ತಾ ಸಾಕಷ್ಟು ಜನ ಮೀಡಿಯಾಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಒಗಿದು ಉಪ್ಪಿನಕಾಯಿ ಆಗ್ತಾ ಇರ್ತಾರೆ. ಈಗ ಟಾಲಿವುಡ್ ನಟರ ಬಗ್ಗೆ ಮಾತನಾಡಿದ್ದಾಯಿತು, ಈಗ ಸ್ಯಾಂಡಲ್ವುಡ್ ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸ್ಟಾರ್ ನಟರ ಬಗ್ಗೆ ನೀವು ಮಾತನಾಡೋದಕ್ಕೆ ಶುರು ಮಾಡಿದ್ರ. ಸೊ ಇಲ್ಲಿನ ಒಂದು ಜನರು ಕೂಡ ಕ್ಯಾಕರಿಸಿ ಉಗಿಯೋ ತನಕನೂ ಕೂಡ ನಿಮಗೆ ಬುದ್ಧಿ ಬರಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಟಾಲಿವುಡ್ಡಲ್ಲಿ ಉಗಿದಿದ್ದಾಯಿತು, ಉಗಿಸ್ಕೊಂಡಿದ್ದಾಯಿತು, ಈಗ ಸ್ಯಾಂಡಲ್ವುಡ್ ಮೇಲೆ ನಿಮ್ಮ ಕಣ್ಣು ಬಿದ್ದಿದೆ. ಸೊ ಈ ಒಂದು ದೃಷ್ಟಿಕೋನದಿಂದ ಕನ್ನಡದ ನಟರು, ಕನ್ನಡದ ನಟಿಯರ ಬಗ್ಗೆ ಆಗಿರ್ಬೋದು, ಹಾಗೆಯೇ ಸ್ಯಾಂಡಲ್ವುಡ್ ಬಗ್ಗೆ ಆಗಿರ್ಬೋದು ಮಾತನಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂತಂದರೆ ಒಂದು ಸಿನಿಮಾವನ್ನು ನೀವು ಮಾಡಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ನೋಡೋದಾದರೆ ಅದಕ್ಕೆ ಎಷ್ಟು ಕಷ್ಟ ಆಗಿರುತ್ತೆ, ಹಾಗೆಯೇ ಅದರ ಒಂದು ಪರಿಶ್ರಮ ಎಷ್ಟಿರುತ್ತೆ ಅನ್ನುವಂಥದ್ದು ಆ ಸಿನಿಮಾ ಮಾಡುವಂಥವ್ರಿಗೆ ಗೊತ್ತಾಗಿರುತ್ತೆ. ಅಫ್ಕೋರ್ಸ್ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಹಾಗೆ KGF2 ಮೂಲಕ ಪ್ಯಾನ್ ಇಂಡಿಯಾ ಗಲ್ಲಾಪೆಟ್ಟಿಗೆಯಲ್ಲಿ ಸೌಂಡ್ ಮಾಡಿದ್ದಲ್ಲದೆ ಸ್ಯಾಂಡಲ್ವುಡ್ಡಿಂದ ಹಿಡಿದ್ಬಿಟ್ಟು ಬಾಲಿವುಡ್ ಬಡ ಹೀರೋಗಳ ತನಕನೂ ಕೂಡ ಸಾಕಷ್ಟು ಎಲ್ರಿಗೂ ಕೂಡ ನಡಕ ಹುಟ್ಟಿಸಿದಂತಹ ಮೇರು ನಟ ಅಂತಲೇ ಹೇಳ್ಬೋದು. ಅಂಥ ಒಂದು ನಟನ ಸಿನಿಮಾ ಬರ್ತಿದೆ ಅಂತಂದರೆ ಸಾಮಾನ್ಯವಾಗಿ ಕನ್ನಡದಲ್ಲಷ್ಟೇ ಅಲ್ಲ, ಪರಭಾಷೆಗಳಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಅನ್ನೋದು ಪೀಕ್ ಲೆವೆಲಲ್ಲಿ ಇರುತ್ತೆ. ಸೊ ಅಂಥದಕ್ಕೆ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು, ಇನ್ ಕೇಸ್ ಏನಾದರೂ ಒಂದು ಚೇಂಜಸ್ ಆಗಿರ್ಬೋದು, ಅದನ್ನು ಒಳ್ಳೆ ಸಿನಿಮಾವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವಲ್ಪ ಟೈಮ್ ತೊಗೊಂಡಿರೋದೆ. ಅದಕ್ಕೇನೆ ನೀವು ಡಿಪ್ರೆಷನ್ಗೆ ಹೋಗಿದ್ದಾರೆ ಅನ್ನುವಂಥದ್ದು ಅವರ ಅಭಿಮಾನಿಗಳಿಗೆ ಆತಂಕವನ್ನು ಉಂಟು ಮಾಡುವಂತಹ ಹೇಳಿಕೆಗಳನ್ನು ಕೊಡೋದಾಗಿರ್ಬೋದು, ಅವರ ಜ್ಯೋತಿಷ್ಯವನ್ನು ನುಡಿಯುವಂಥದ್ದಾಗಿರ್ಬೋದು, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನುಡಿದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಏನಿದೆ ಅದನ್ನು ಹೇಳಿ. ಅದು ಬಿಟ್ಟು ಡಿಪ್ರೆಷನ್ನಲ್ಲಿದ್ದಾರೆ ಅಂತಂದರೆ ಆ ಒಂದು ವಿಚಾರ ಅವರ ಅಭಿಮಾನಿಗಳಿಗೆ ಗೊತ್ತಾಗುವಂಥದ್ದು, ಅಭಿಮಾನಿಗಳ ಆತಂಕ ಪಡುವಂಥದ್ದಾಗಿರ್ಬೋದು, ನಾನಾ ರೀತಿಯಲ್ಲಿ ಚರ್ಚೆಗಳನ್ನ ಮಾಡುವಂಥದ್ದಾಗಿರ್ಬೋದು, ಸಾಕಷ್ಟು ಒಂದು ಬೇರೆ ಕಡೆ ದಾರಿ ಮಾಡೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಟಾಲಿವುಡ್ ನಟ ನಟಿಯರಿಗೆ ಮಾತ್ರ ಇಟ್ಕೊಳ್ಳಿ ನಿಮ್ಮ ಒಂದು ಜ್ಯೋತಿಷ್ಯವನ್ನು, ದಯವಿಟ್ಟು ಸ್ಯಾಂಡಲ್ವುಡ್ಗೆ ತರಬೇಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು,
ಅದರೊಟ್ಟಿಗೆ ಈ ಒಂದು ವಿಡಿಯೋವನ್ನು ನೋಡಿರುವಂತಹ ಸಂದರ್ಭದಲ್ಲಾಗಿರ್ಬೋದು ಕಮೆಂಟ್ಸ್ಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಾಗಿತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಟಾಲಿವುಡ್ನ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ವೇಣುಸ್ವಾಮಿ ಅವರು ಹೇಳಿರುವಂತಹ ಮಾತುಗಳು. ದಯವಿಟ್ಟು ಯಾರು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಾಗಿರ್ಬೋದು, ಕರ್ನಾಟಕ ಜನತೆ ಆಗಿರ್ಬೋದು, ಯಾರು ಕೂಡ ಇದರ ಬಗ್ಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಮಗೆ ವಿಭಿನ್ನ ಹಾಗೂ ವಿಶೇಷ ಸಿನಿಮಾಗಳನ್ನು ನೀಡ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇನ್ ಕೇಸ್ ಅವರು ಹೇಳಿದಾಗಲೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವೇನೋ ವರ್ಕ್ ಮೇಲಾಗಿರ್ಬೋದು, ಅಥವಾ ಇಲ್ಲ ಅಂತಂದರೆ ನಿಜವಾಗ್ಲೂ ಯುದ್ಧದ ಕಾರಣನ ಏನು ಅನ್ನುವಂಥದ್ದನ್ನು ಅವರು ಸಿಕ್ಕಾಗ ನಮ್ಮ ಮೀಡಿಯಾದವರು ಅವರನ್ನು ಪ್ರಶ್ನೆ ಮಾಡಿ ಅದಕ್ಕೆ ಆನ್ಸರನ್ನು ಪಡ್ಕೊಳ್ತಾರೆ. ಹಾಗೆಯೇ ಅವರ ಒಂದು ಉತ್ತರವನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾರೋ ಜ್ಯೋತಿಷಿ ಬಂದು ಹಂಗಂದ್ರು ಹಿಂಗಂದ್ರು ಅನ್ನುವಂಥದ್ದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಅವ್ರು ಆರಾಮಾಗಿ ಚೆನ್ನಾಗಿದ್ದಾರೆ, ಒಳ್ಳೆ ಸಿನಿಮಾವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಲಿಸೋಣ, ಮತ್ತಷ್ಟು ಕನ್ನಡ ಸಿನಿಮಾಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಪಸರಿಸೋಣ ಅಂತ ಹೇಳ್ತಾ, ಇವತ್ತಿನ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನುವಂತಹ ವಿಚಾರಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಅಪ್ಡೇಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.